ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತು ನಾವು ಉನ್ನತ ಭಾರತ ಅಭಿಯಾನದ ಅಡಿಯಲ್ಲಿ 5 ಹಳ್ಳಿಗಳ ಸರ್ವೆಯ ಎಲ್ಲ ದತ್ತಾಂಶಗಳನ್ನು ಈ ಫಾರ್ಮ್ನಲ್ಲಿ ಅಳವಡಿಸಬೇಕಾಗಿರುವುದರಿಂದ ಆ ಫಾರ್ಮನ್ನು ಹೇಗೆ ತುಂಬಬೇಕು, ಯಾವ ಯಾವ ಅಂಶಗಳನ್ನು ಗಣನೆಗೆ ತೆಗೆದುಕೊಳ್ಳಬೇಕು ಮತ್ತು ಹೇಗೆ ಅದನ್ನು ತುಂಬಬೇಕು ಅನ್ನುವ ವಿವರಣೆಯನ್ನು ಈ ಒಂದು ಸಣ್ಣದಾದಂಥ ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಇದ್ದೇನೆ. ಎಲ್ಲರೂ ಅತಿ ಜಾಗರೂಕತೆಯಿಂದ ಮತ್ತು ಚಾಚು ತಪ್ಪದೆ ಎಲ್ಲ ಹಂತಗಳನ್ನು ವೀಕ್ಷಿಸಬೇಕಾಗಿ ವಿನಂತಿ. ಈಗ ಮೊದಲು ನೀವು ಉನ್ನತ ಭಾರತ ಅಭಿಯಾನದ ಒಂದು ಲಿಂಕನ್ನು ಓಪನ್ ಮಾಡಿದಾಗ ನಿಮ್ಮ ಎದುರಿಗೆ ಬರ್ತಕ್ಕಂತಹ ಒಂದು ಡಿಸ್ಪ್ಲೇ ಚಿತ್ರ ಇದು ಹೇಗಿದೆ ಅಂದರೆ ಪ್ರೈಮ್ ಮಿನಿಸ್ಟರ್ ಮೆಸೇಜ್. ಅದನ್ನು ಸೈಡ್ಗೆ ನೀವು ಕ್ಲಿಕ್ ಮಾಡಿದರೆ ಏನಾಗುತ್ತೆ ಅಂದರೆ ಮೆಸೇಜ್ನ ಸೈಡ್ದಲ್ಲಿ ಎಲ್ಲಿಯಾದರೂ ನೀವು ಕ್ಲಿಕ್ ಮಾಡಿದಾಗ ಈ ಮೆಸೇಜ್ ಹೋಗಿಬಿಡುತ್ತೆ. ಹೋದ ನಂತರ ನೀವೇನು ಮಾಡಬೇಕಂದ್ರೆ ಇಲ್ಲಿ NSC SEG RCI ಮತ್ತು PI ಅಂತ ಕೆಲವೊಂದು ಟ್ಯಾಬ್ ಬಟನ್ಗಳಿದ್ದಾವೆ. ಅದರಲ್ಲಿ PI ಎಂದರೆ ಪಾರ್ಟಿಸಿಪೇಟಿಂಗ್ ಇನ್ಸ್ಟಿಟ್ಯೂಟ್ ಅಂತ ಒಂದು ನಮಗೆ ಬಟನ್ ಇದೆ. ಅದು ಆ ಪಾರ್ಟಿಸಿಪೇಟಿಂಗ್ ಇನ್ಸ್ಟಿಟ್ಯೂಟ್ ಮೇಲೆ ಬಂದು ನಾವು ನಮ್ಮ ಲಾಗಿನ್ನನ್ನು ಮಾಡ್ಕೊಳ್ಬೇಕು. ಪಾರ್ಟಿಸಿಪೇಟಿಂಗ್ ಇನ್ಸ್ಟಿಟ್ಯೂಟ್ PI ಲಾಗಿನ್ ಮೇಲೆ ಕ್ಲಿಕ್ ಮಾಡಿದಾಗ ಈ ಒಂದು ವಿಂಡೋ ಓಪನ್ ಆಗುತ್ತೆ. ನಾನು ಸ್ಟೂಡೆಂಟ್ ಆಗಿ ಈ ಒಂದು ಲಾಗಿನ್ನಲ್ಲಿ ಬರ್ತಾ ಇದ್ದೇನೆ ಈಗ. ಸೊ ನನ್ನ ಪಾಸ್ವರ್ಡ್ ಮತ್ತು ನನ್ನ ಲಾಗಿನ್ ID ನನ್ನ ಜಿಮೇಲ್ ಇದೆ. ಪಾಸ್ವರ್ಡ್ ಇದು ಅಲ್ಲಿಂದ ಉನ್ನತ ಭಾರತ ಅಭಿಯಾನದಿಂದ ಬಂದಂತಹ ಒಂದು ಪಾಸ್ವರ್ಡ್ ಇದೆ. ಅದಕ್ಕೆ ನಾನು ಈ ಒಂದು ಕೆಲವೊಂದು ಅಲ್ಫಾಬೆಟಿಕಲ್ ಲಾಕೇಜ್ಗಳನ್ನು ಕೊಟ್ಟಿದ್ದಾರೆ, ಅವುಗಳನ್ನು ಹಾಕ್ತೇನೆ ನೋಡಿ. PTQR. ಓಕೆ, ಓಪನ್. ನನಗೆ ಓಪನ್ ಆಗ್ತಾ ಇದೆ, ನಿಮಗೆ ಓಪನ್ ಆಗುತ್ತೆ ಇಲ್ಲ ನೋಡಿ. ಅದಾದ ನಂತರ ನೀವು ನಿಮ್ಮ ಒಂದು ಸ್ಟೂಡೆಂಟ್ ಲಾಗಿನ್ದಲ್ಲಿ ಬಂದಾಗ ಕೆಲವೊಂದು ಟ್ಯಾಬ್ಗಳು ಕಾಣ್ತವೆ. ಒಂದು ಡ್ಯಾಶ್ಬೋರ್ಡ್ ಕಾಣುತ್ತೆ, ಇನ್ನೊಂದು ಆ ಡ್ಯಾಶ್ಬೋರ್ಡನ್ನು ಕ್ಲಿಕ್ ಮಾಡಿದಾಗ UBA ವಿಲೇಜ್ ಸರ್ವೆ ಫಾರ್ಮ್ ಅಂತ ಸಿಗುತ್ತೆ. ಅದರ ಕೆಳಗೆ UBA ಹೌಸ್ ಹೋಲ್ಡ್ ಸರ್ವೆ ಫಾರ್ಮ್ ಅಂತ ಬರುತ್ತೆ. ಈ ಬಟನ್ಗಳನ್ನು ಬಿಟ್ಟು ನಮಗೆ ಒಂದು ಮೆಸೇಜ್ ಸಿಗುತ್ತೆ ಇಲ್ಲಿ, ವೆಲ್ಕಮ್ ಸ್ಟೂಡೆಂಟ್ ಡ್ಯಾಶ್ಬೋರ್ಡ್ ಅಂತ. ಅದು ಕಾಲೇಜಿನ ಒಂದು ಹೆಸರಿನಲ್ಲಿ ಮತ್ತು ಕಾಲೇಜಿನ ಕೋಆರ್ಡಿನೇಟರ್ ಹೆಸರು ಮತ್ತು ಸ್ಟೂಡೆಂಟ್ ಡೀಟೇಲ್ಸ್ ಅಂತ ಸಿಗುತ್ತೆ. ಅದಾದ ನಂತರ ಕೆಳಗೆ ಟೋಟಲ್ ಅಡಾಪ್ಟೆಡ್ ವಿಲೇಜಸ್, ನಮ್ಮ ಮಹಾವಿದ್ಯಾಲಯದಿಂದ ನಾವು ಈ ಒಂದು ಉನ್ನತ ಭಾರತ ಸರ್ವೆ ಕಾರ್ಯಕ್ರಮ ಯಶಸ್ವಿಗೊಳಿಸಲು 5 ಹಳ್ಳಿಗಳ ದತ್ತವನ್ನು ತೆಗೆದುಕೊಂಡು ಸರ್ವೆ ಮಾಡ್ತಾ ಇದ್ದೇವೆ. ಆ ಒಂದು 5 ಹಳ್ಳಿಗಳ ಹೆಸರುಗಳನ್ನು ಇಲ್ಲಿ ನಾವು ನೋಡ್ತಾ ಇದ್ದೇವೆ. ಯಾವುದು ಹಳ್ಳಿಗಳ ಈ ಒಂದು ಸರ್ವೆಯಲ್ಲಿ ಬರ್ತವೆ ಅಂದರೆ ಪಾಂಗೀರ್ B, ಸಿರುಗುಪ್ಪಿ, ಬುದಲ್ಮುಖ್, ಸೆಂಡೂರ್, ಗೊಂದಿಗೊಪ್ಪಿ. ಆಯಿತಾ? ಈಗ ನಮಗೆ ಬೇಕಾಗಿರೋದು ಒಂದೇ ಅಂದರೆ UBA ಹೌಸ್ ಹೋಲ್ಡ್ ಸರ್ವೆ ಫಾರ್ಮ್. ಅದರ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿಯಾದಂಥ ಒಂದು ಬ್ಲ್ಯಾಂಕ್ ಡಿಸ್ಪ್ಲೇ ಕಾಣುತ್ತೆ ನಿಮ್ಮ ಎದುರಿಗೆ. ಅದು UBA ಬೇಸ್ ಲೈನ್ ಹೌಸ್ ಹೋಲ್ಡ್ ಸರ್ವೆ ಫಾರ್ಮ್. ಸೊ ಅದರ ಮೇಲೆ ಏನು ಕಾಣ್ತಾ ಇದೆ ನೋಡಿ, ಆ್ಯಡ್ ಹೌಸ್ ಹೋಲ್ಡ್ ಸರ್ವೆ ಫಾರ್ಮ್ ಅಂತ. ಇನ್ನೊಂದಿದೆ ಡೌನ್ಲೋಡ್ ಹೌಸ್ ಹೋಲ್ಡ್ ಸರ್ವೆ ಫಾರ್ಮ್. ಈ ಡೌನ್ಲೋಡ್ ನಮ್ಗೆ ಕೆಲಸ ಇಲ್ಲ, ನಮಗೆ ಬೇಕಾಗಿರೋದು ಆ್ಯಡ್ ಹೌಸ್ ಹೋಲ್ಡ್ ಸರ್ವೆ. ನಾನು ಅದರ ಮೇಲೆ ಕ್ಲಿಕ್ ಮಾಡಿದಾಗ ನೋಡಿ ಏನು ಬರ್ತಾ ಇದೆ, ಈ ಬೇಸ್ ಲೈನ್ ಹೌಸ್ ಹೋಲ್ಡ್ ಸರ್ವೆ ಫಾರ್ಮ್ನ ಚಾರ್ಟ್ ಡಿಸ್ಪ್ಲೇ ಆಗ್ತಾ ಇದೆ. ಫಾರ್ ಎಕ್ಸಾಂಪಲ್, ನಾವು ಈ ಒಂದು ಹೌಸ್ ಹೋಲ್ಡ್ ಡಿಸ್ಪ್ಲೇಯ ವಿವರಣೆಯನ್ನು ಏನೇನು ತುಂಬಬೇಕು ಅನ್ನೋದನ್ನು ಇಲ್ಲಿ ಒಂದೊಂದಾಗಿ ನೋಡೋಣ. ಮೊದಲನೇದಾಗಿ ಅಡಾಪ್ಟೆಡ್ ವಿಲೇಜಸ್. ನಾವು 5 ಹಳ್ಳಿಗಳನ್ನು ಅಡಾಪ್ಟ್ ಮಾಡ್ಕೊಂಡಿದ್ದೇವೆ. ಆ ಒಂದು 5 ಹಳ್ಳಿಗಳ ಹೆಸರುಗಳು ಇಲ್ಲಿ ಡಿಸ್ಪ್ಲೇ ಡ್ರಾಪ್ ಡೌನ್ ಲಿಸ್ಟ್ದಲ್ಲಿ ಕಾಣ್ತವೆ ನೋಡಿ. ಒಂದು ಪಾಂಗಿರೆ, ಅನಂತರ ಸೆಂಡೂರ್, ಸಿರುಗುಪ್ಪಿ, ಪಾಂಗಿರೆ B, ಬುದಲ್ಮುಖ್ ಆ್ಯಂಡ್ ಗೊಂದಿಕೊಪ್ಪಿ. ಇದರಲ್ಲಿ ಪಾಂಗಿರ್ A ಅಂತ ಡಿಸ್ಪ್ಲೇ ಆಗ್ತಾ ಇದೆ, ಆದರೆ ಅದು ನಾವು ದತ್ತು ತೆಗೆದುಕೊಂಡ ಹಳ್ಳಿ ಅಲ್ಲ. ಪಾಂಗಿರೆ B ಅಂತಕ್ಕಂಥ ಹಳ್ಳಿಯನ್ನು ಮಾತ್ರ ನಾವು ಕ್ಲಿಕ್ ಮಾಡಿ ಅದರ ವಿವರಣೆಯನ್ನು ತುಂಬಬೇಕು. ಪಾಂಗಿರೆ ಎದಲ್ಲಿ ಯಾವುದೇ ರೀತಿಯಾದಂಥ ದತ್ತಾಂಶವನ್ನು ತುಂಬಬಾರದು. ವಿದ್ಯಾರ್ಥಿಗಳೇ, ನಾನು ಒಂದು ಸ್ಪೆಸಿಮನ್ ಎಕ್ಸಾಂಪಲ್ ಅಂತ ಸಿರುಗುಪ್ಪಿ ಗ್ರಾಮದ ಒಂದು ಉದಾಹರಣೆಯಾಗಿ ನಿಮಗೆ
ಫಾರ್ಮ್ ಹೇಗೆ ತುಂಬಬೇಕು ಅನ್ನೋದನ್ನು ತೋರಿಸ್ಕೊಡ್ತೇನೆ. ಮೊದಲನೇದಾಗಿ ಈ ಒಂದು ಗ್ರಾಮ ನಾವು ಯಾವ್ದು ಸೆಲೆಕ್ಟ್ ಮಾಡ್ಕೊಳ್ಬೇಕು ಅದನ್ನು ನಾನು ನಿಮಗೆ ಶಾಲೆಯಲ್ಲಿ ಅಥವಾ ಮಹಾವಿದ್ಯಾಲಯದಲ್ಲಿ ಕೊಟ್ಟಂತಹ ಒಂದು ದತ್ತಾಂಶಗಳ ಆಧಾರದ ಮೇಲೆ ನಿಮ್ಮ ಒಂದು ದತ್ತಾಂಶಗಳನ್ನು ಆಯಾ ಹಳ್ಳಿಗಳಿಗೆ ಮಾತ್ರ ಸೀಮಿತವಾಗಿ ನೀವು ತುಂಬಬೇಕು. ಇಲ್ಲದೆ ಹೋದರೆ ನೀವು ತುಂಬುವ ಹಳ್ಳಿ ಬೇರೆ ಮತ್ತು ನಿಮ್ಮ ದತ್ತಾಂಶ ಇರೋದು ಬೇರೆ. ಹಾಗಾದರೆ ಈ ಒಂದು ಬೇಸ್ ಲೈನ್ ಹೌಸ್ ಹೋಲ್ಡ್ ಸರ್ವೆ ನಾವು ಸರಿಯಾದ ರೀತಿಯಲ್ಲಿ ವರ್ಕ್ ಮಾಡಲ್ಲ ಅಂತ ತೋರಿಸ್ಕೊಡುತ್ತೆ. ಫಾರ್ ಎಕ್ಸಾಂಪಲ್, ಇಲ್ಲಿ ಒಂದು ಸಣ್ಣ ಒಂದು ಕುಟುಂಬದ ಉದಾಹರಣೆ ತೆಗೆದುಕೊಂಡು ನಾವು ಫಾರ್ಮ್ ಫಿಲ್ಅಪ್ ಮಾಡ್ತೀನಿ. ಸಿರ್ಗುಪ್ಪಿ ಗ್ರಾಮ ಅಂತ ನಾನು ಸೆಲೆಕ್ಟ್ ಮಾಡಿದಾಗ ಏನು ತೋರಿಸುತ್ತೆ ಅಂದರೆ ನೋಡಿ, ಸಿರ್ಗುಪ್ಪಿ ವಿಲೇಜ್ ತೋರಿಸುತ್ತೆ, ಗ್ರಾಮ ಪಂಚಾಯತ್ ಸಿರ್ಗುಪ್ಪಿ ಆಟೋಮೆಟಿಕ್ ಬರುತ್ತೆ. ಅನಂತರ ವಾರ್ಡ್ ಅನ್ನೋ ಒಂದು ವಿವರಣೆಯನ್ನು ನಾವಿಲ್ಲಿ ತುಂಬಬೇಕಾಗತ್ತೆ. ವಾರ್ಡ್ ನಂಬರ್ 2, ಅನಂತರ ಬ್ಲಾಕ್ ನಿಪ್ಪಾಣಿ ಬರುತ್ತೆ, ಬೆಳಗಾವಿ ಬರುತ್ತೆ, ಕರ್ನಾಟಕ ಬರುತ್ತೆ. ಇನ್ನು ಮುಂದೆ ಯಾವುದೇ ರೀತಿಯಾದಂಥ ವಿವರಣೆಯನ್ನು ಇಲ್ಲಿ ತುಂಬೋದಿಲ್ಲ. ಎರಡನೇದು ರಿಸ್ಪಾಂಡೆಂಟ್ಸ್ ಆಫ್ ದ ಪ್ರೊಫೈಲ್. ಈ ಒಂದು ಫಾರ್ಮ್ನ ಯಾವ ಮನೆಯ ವಿವರಣೆಯನ್ನು ತುಂಬ್ತಾ ಇದ್ದೀರಿ ಆ ಒಬ್ಬ ವ್ಯಕ್ತಿಯ ವಿವರಣೆಯನ್ನು ತುಂಬ್ತಾ ಇದ್ದೇವೆ ಇಲ್ಲಿಗ. ಯಾರಂದರೆ ಮಂಗಲ್ ಬಾಳಾಸಾಹೇಬ್ ಕಾಂಬ್ಳೆ. ಯಾರು? ಮಂಗಲ್ ಬಾಳಾ ಸಾಹೇಬ್ ಕಾಂಬ್ಳೆ. ಅವ್ರ ವಯಸ್ಸು ಎಷ್ಟಿದೆ ಅಂತ ಕೇಳ್ತಾ ಇದೆ. ಈಗ ಜೆಂಡರ್, ಲಿಂಗ, ಅವರು ಮಂಗಲ್ ಅಂದ ತಕ್ಷಣ ನಿಮ್ಗೆ ಗೊತ್ತಾಗುತ್ತೆ ಅದು ಹೆಣ್ಣು ಅಥವಾ ಗಂಡು. ಸೊ ಫಿಮೇಲ್ಸ್ ಆಯ್ಕೆ ಮಾಡಿಕೊಂಡಿದ್ದೇನೆ. ಮಂಗಲ್ ಆದ ನಂತರ ಅವಳ ವಯಸ್ಸು ಎಷ್ಟು? 70 ವಯಸ್ಸಿದೆ ಅವಳದು, 70 ತುಂಬಬೇಕು. ಅವ್ರ ಫೋನ್ ನಂಬರ್ ಏನಿದೆ? 9620955362. ಅನಂತರ ಮೊಬೈಲ್ ನಂಬರ್, ಅದೇ ಸೇಮ್ ಮೊಬೈಲ್ ನಂಬರನ್ನು ಕಾಪಿ ಮಾಡಿಕೊಂಡು ಅಥವಾ ಮತ್ತೊಮ್ಮೆ ನೀವು ಈ ಒಂದು ಮೊಬೈಲ್ ನಂಬರ್ ವಿಂಡೋದಲ್ಲಿ ಹಾಕಬೇಕು. ಅನಂತರ ರಿಲೇಷನ್ಶಿಪ್, ಇವಳು ಆ ಒಂದು ರಿಸ್ಪಾಂಡೆಂಟ್ ಅಂದರೆ ಮನೆಗೆ ಏನು ಸಂಬಂಧಿತಳಾಗಿದ್ದಾಳೆ, ಅಮ್ಮ ಆಗಿದ್ದಾಳೆ, ಅಜ್ಜಿ ಆಗಿದ್ದಾಳೆ ಅಂತ ವಿಚಾರಣೆ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ನೀವು 70 ವಯಸ್ಸಿದೆ ಅಂದ ತಕ್ಷಣ ಅವಳು ಯಾರಿರ್ಬೋದು ಅನ್ನೋದು ವಿಚಾರ ಮಾಡಿಕೊಂಡು ಅಲ್ಲಿ ಅಮ್ಮ ಅಂತ ಹಾಕ್ಬೋದು, ಇಲ್ಲ ಅಜ್ಜಿ ಅಂತ ಹಾಕ್ಬೋದು. ಗ್ರ್ಯಾಂಡ್ ಮದರ್ ಅಂತ ಹಾಕ್ತೇನೆ ನಾನು. ಓಕೆ. ಅನಂತರ ಎರಡನೇ ಒಂದು ವಿವರಣೆಯನ್ನು ತುಂಬಬೇಕಾದಾಗ ಮತ್ತೆ ಇಲ್ಲಿ ಸೇಮ್ ಡಾಟಾವನ್ನು ತುಂಬಬೇಕಾಗುತ್ತೆ. ನೇಮ್ ಆಫ್ ದ ಹೆಡ್ ಅಂದಾಗ ಮಂಗಲ್ ಬಾಳಾಸಾಹೇಬ್ ಕಾಂಬ್ಳೆನೇ ಬರುತ್ತೆ. ಯಾಕಂದರೆ ಈ ಫ್ಯಾಮಿಲಿಯಲ್ಲಿ ಇರೋರು 2 ಜನ. ಆದ ಕಾರಣ ಸೇಮ್ ಅದೇ ಡಾಟಾನ ನಾನು ಇಲ್ಲಿ ಫೀಡ್ ಮಾಡ್ತಾ ಇದ್ದೇನೆ. ಟೋಟಲ್ ನಂಬರ್ ಆಫ್ ಫ್ಯಾಮಿಲಿ ಮೆಂಬರ್ಸ್ 2 ಜನ ಇದ್ದಾರೆ, ಅವ್ವ ಮಗ ಅಂತ ನಾವು ಇಲ್ಲಿ ತುಂಬಬೇಕು. ಸೊ 2 ಜನ ಇದ್ದಾರೆ ಅಂದ ತಕ್ಷಣ ಈಗ ಅವಳು ಅಜ್ಜಿ ಅನ್ಲಿಕ್ಕೆ ಆಗಲ್ಲ, ಮಗ ಮತ್ತು ಅಮ್ಮ ಮದರ್ ಅಂತ ತುಂಬೋದು. ಇಲ್ಲಿ ರಿಲೇಷನ್ಶಿಪ್ ವಿತ್ ಹೆಡ್ ಹೌಸ್ ಹೋಲ್ಡ್ದೊಳಗೆ. ಮತ್ತು ನಂಬರ್ ಆಫ್ ಫ್ಯಾಮಿಲಿ ಮೆಂಬರ್ಸ್ 2 ಜನ ಇದ್ದಾರೆ ಇವರು. ಅನಂತರ ಫ್ರೀಕ್ವೆನ್ಸಿ ಆಫ್ ಕಲೆಕ್ಷನ್ ವೇಸ್ಟ್ ಅಂದರೆ ಮನೆಯ ಎಲ್ಲ ಒಂದು ಆಗುವಂತಹ ಎಲ್ಲ ಕೊಳಚೆಯ ಅಥವಾ ಹೊಲಸನ್ನು ಯಾವ ರೀತಿಯಾಗಿ ಗ್ರಾಮ ಪಂಚಾಯತಿಯವರು ಸೆಲೆಕ್ಟ್ ಮಾಡ್ಕೊಳ್ತಾರೆ ಅನ್ನೋದನ್ನು ಇಲ್ಲಿ ಕೇಳ್ತಾ ಇದ್ದಾರೆ. ಅದರಲ್ಲಿ ದಿನಾಲು ಕಲೆಕ್ಟ್ ಮಾಡ್ಕೊಳ್ತಾರಾ ಅಥವಾ ವಾರಕ್ಕೊಮ್ಮೆ ಕಲೆಕ್ಟ್ ಮಾಡ್ಕೊಳ್ತಾರೆ ಅಥವಾ ಮಧ್ಯದೊಳಗೆ ಯಾವಾಗಾದರೂ ಬಂದು ಕಲೆಕ್ಟ್ ಮಾಡ್ಕೊಳ್ತಾರಾ ಅಂತ ಕೇಳ್ತಾ ಇದ್ದಾರೆ. ಅದಕ್ಕೆ ನಾವು ಹಾಕೋದಿಲ್ಲಿ ದಿನಾಲು ಬಂದು ಕಲೆಕ್ಟ್ ಮಾಡ್ಕೊಳ್ತಾರೆ, ಡೈಲಿ ಅಂತ ನಾನು ಹಾಕ್ತಾ ಇದ್ದೇನೆ. ಅನಂತರ ವೇಸ್ಟ್ ಸೋರ್ಸಿಸ್ ಅಗ್ರಿಗೇಟೆಡ್. ಈ ವೇಸ್ಟ್ ಸೋರ್ಸಿಸ್ ಅಂದರೆ ಕಾಚಿನ ವೇಸ್ಟ್ ಸೋರ್ಸಿಸ್ಗಳನ್ನು ಬೇರೆ ಮಾಡಬೇಕು, ಹಸಿ ಸೋರ್ಸಿಸ್ಗಳನ್ನು ಬೇರೆ ಮಾಡಬೇಕು, ಒಣ ಡ್ರೈ ಆಗಿರ್ತಕ್ಕಂತಹ ಕಸವನ್ನು ಬೇರೆ ಮಾಡಬೇಕು. ಹೀಗೆ ಸೆಗ್ರಿಗೇಟೆಡ್ ಅವ್ರು ನಾಟ್ ಅಂತ ಕೇಳ್ತಾನೆ, ನಾವು ಇಲ್ಲಿ ಎಸ್ ಅಂತ ಹಾಕಬೇಕು. ಇಲ್ಲಿ ಅವರ ಕ್ಯಾಟಗರಿ ಕೇಳ್ತಾ ಇದ್ದಾನೆ. ಈ ಅಮ್ಮಂದು ಕ್ಯಾಟಗರಿ ಯಾವುದಿದೆ ಅಂದರೆ SC ಕ್ಯಾಟಗರಿಗೆ ಬರ್ತಾರೆ. ಅನಂತರ ಇವರು ಪಾವರ್ಟಿ ಸ್ಟೇಟಸನ್ನೇ ಕೇಳ್ತಾ ಇದ್ದಾರೆ. ಇದರಲ್ಲಿ ನಾವು ಪಾವರ್ಟಿ ಸ್ಟೇಟಸನ್ನು APL ಅಥವಾ BPL ಮುಖಾಂತರ ಅವರ ಪಾವರ್ಟಿಯನ್ನು ನಾವು ಗೌರ್ಮೆಂಟ್ಗೆ ಸಬ್ಮಿಟ್ ಮಾಡಬೇಕಾಗಿದೆ. ಆದ ಕಾರಣ ನಾನು ಸೆಲೆಕ್ಟ್ ಮಾಡ್ತಾ ಇದ್ದೇನೆ. ಈ ಒಂದು ಅಮ್ಮ BPL
ಕಾರ್ಡ್ ಹೊಂದಿದವಳಾಗಿದ್ದಾಳೆ, ಆದ ಕಾರಣ BPL ಅಂತ ನಾನು ಇಲ್ಲಿ ಸಬ್ಮಿಟ್ ಮಾಡ್ತಾ ಇದ್ದೀನಿ. ಸ್ವಂತ ಮನೆಯನ್ನು ಹೊಂದಿದ್ದಾಳೆ ಅಥವಾ ಇಲ್ಲ ಅಂತ ಕೇಳ್ತಾ ಇದ್ದಾರೆ. ಆವಾಗ ಮನೆ ಸ್ವಂತ ಹೊಂದಿದ್ದಾಳೆ ಅಂತ ನಾನು ತೋರಿಸ್ತಾ ಇದ್ದೇನೆ. ಆನಂತರ ಟೈಪ್, ಆ ಮನೆ ಯಾವ ರೀತಿಯಾದಂತಹ ಮನೆ ಇದೆ ಅಂತ ಕೇಳ್ತಾ ಇದ್ದಾಳೆ. ಅದಕ್ಕೆ ಕಚ್ಚಾ ಇದೆ, ಪಕ್ಕಾ ಇದೆ, ಸೆಮಿ ಪಕ್ಕಾ ಇದೆ ಅಂತ ಕೇಳ್ತಾರೆ. ನೀವು ಒಂದು ಸೆಮಿ ಪಕ್ಕಾ ಅಂತ ನಾನು ಹಾಕ್ತಾ ಇದ್ದೇನೆ. ಏಕೆಂದರೆ ಈ ಕಡೆ ಕಾಂಕ್ರೀಟು ಅಲ್ಲ, ಈ ಕಡೆ ಮಣ್ಣಿಂದು ಅಲ್ಲ, ಹಾಗೆ ಇಟ್ಟಿಗೆಯಿಂದ ಒಂದು ಸ್ವಲ್ಪ ಸಿಮೆಂಟ್ನಿಂದ ಡೆಕೋರೇಷನ್ ಮಾಡಿದಂತಹ ಮನೆ ಇದೆ ಅಂತ ತೋರಿಸ್ತಾ ಇದ್ದೇನೆ. ಅನಂತರ ಟಾಯ್ಲೆಟ್ ಇದೆಯಾ ಇಲ್ಲ ಮನೆಯಲ್ಲಿ ಅಂತ ಕೇಳ್ತಾ ಇದ್ದಾರೆ. ಆ ಟಾಯ್ಲೆಟ್ ಯಾವ ರೀತಿಯಾಗಿದೆ, ಅಥವಾ ವ್ಯಕ್ತಿಗತವಾದ ಕೌಟುಂಬಿಕವಾದ ಮನೆಯಲ್ಲಿ ಇದೆ ಅಥವಾ ಸಾಮೂಹಿಕವಾಗಿದೆ ಅಂತ ಕೇಳ್ತಾರೆ. ಅದಕ್ಕಾಗಿ ಎಲ್ಲ ಮನೆಗಳಲ್ಲಿ ಈಗ ಟಾಯ್ಲೆಟ್ಗಳನ್ನು ನಾವು ಕಟ್ಟಿಸಿಕೊಂಡಿದ್ದೇವೆ. ಆದ ಕಾರಣ ನಾನು ಇಲ್ಲಿ ಪ್ರೈವೇಟ್ ಅಂತ ಸೆಲೆಕ್ಟ್ ಮಾಡಿಕೊಂಡು ಮುಂದಿನ ಒಂದು ವಿವರಣೆಗೆ ಹೋಗ್ತಾ ಇದ್ದೇನೆ. ಡ್ರೈನೇಜ್ ಲಿಂಕ್ಡ್ ಟು ದಿ ಹೌಸ್ ಅಂದರೆ ಒಳಚರಂಡಿ ವ್ಯವಸ್ಥೆ ಮನೆ ಎದುರಿಗೆ ಇದೆ, ಮನೆಯ ಹೊಲಸು ನೀರನ್ನು ಡ್ರೈನೇಜಿಗೆ ಲಿಂಕ್ ಮಾಡಿದ್ದೀರಾ ಇಲ್ಲ ಅಂತ ಕೇಳ್ತಾನೆ. ಅದಕ್ಕೆ ನಾನು ಲಿಂಕ್ ಮಾಡಿದ್ದಾರೆ ಅಂತ ಹೇಳ್ತಾ ಅವ್ರಿಗೆ ಕೇಳ್ತಿರೋ ಪ್ರಶ್ನೆ ಅಂದರೆ ಕವರ್ಡ್ ಆರ್ ಓಪನ್ ಆರ್ ನಾನ್ ಅಂತ ಕೇಳ್ತಾನೆ. ನಿಮ್ಮ ಮನೆ ಎದುರಿಗೆ ಕವರ್ಡ್ ಮಾಡ್ತಕ್ಕಂತಹ ಒಂದು ಡ್ರೈನೇಜ್ ಇದೆ, ಚರಂಡಿ ವ್ಯವಸ್ಥೆ ಇದೆ ಅಥವಾ ಓಪನ್ ಅಂತ ಕೇಳ್ತಾನೆ. ಎಲ್ಲ ಕಡೆಗೆ ಕವರ್ಡ್ ಇಲ್ಲ, ಆದ ಕಾರಣ ಓಪನ್ ಅಂತ ಹಾಕ್ತಾ ಇದ್ದೇನೆ. ಅನಂತರ ವೇಸ್ಟ್ ಕಲೆಕ್ಷನ್ ಸಿಸ್ಟಮ್, ಆ ವೇಸ್ಟನ್ನು ನೀವು ಓದೋ ಸಮಾಜದ ಎದುರಿಗೆ ಗಿಡತೆಳಗೆ ಒಗೆದು ಬರ್ತೀರಾ, ಅಥವಾ ಸಾಮೂಹಿಕವಾದ ಕೆಲವೊಂದು ಪಾಯಿಂಟ್ಗಳಲ್ಲಿ ಒಗೆದು ಬರ್ತೀರಾ, ಅಥವಾ ನಿಮ್ಮ ಮನೆ ಎದುರಿಗೆ ಗಂಟಾ ಗಾಡಿ ಆ ಕೊಳಚೆ ಪ್ರದೇಶನ ಕಲೆಕ್ಟ್ ಮಾಡ್ಕೊಳ್ಳಿಕ್ಕೆ ಡೋರ್ ಸ್ಟೆಪ್ಗೆ ಬರ್ತಾ ಇದೆ ಅಂತ ನಾನು ಹಾಕ್ತಾ ಇದ್ದೇನೆ. ಯಾಕೆಂದರೆ ದಿನಾಲೂ ಆ ವೆಹಿಕಲ್ಗಳು ಗ್ರಾಮ ಪಂಚಾಯತ್ ಆಗಲಿ ನಗರ ಪಾಲಿಕೆಯಿಂದ ಬರ್ತವೆ. ನೆಕ್ಸ್ಟ್ ಕಂಪೋಸ್ಟ್ ಪಿಟ್ ಅಂದರೆ ತಿಪ್ಪಿ, ಕೊಳಚೆ ಪ್ರದೇಶ, ಕೊಳಚೆಯ ವಸ್ತುಗಳನ್ನು ನಾವು ಪಿಟ್ನಲ್ಲಿ ಹಾಕಿ ಮುಚ್ಚಿ ವ್ಯವಸ್ಥಿತವಾಗಿ ಅವುಗಳ ಒಂದು ಗೊಬ್ಬರನ ತಯಾರು ಮಾಡಲಿಕ್ಕೆ ಏನಾದರೂ ಹೆಜ್ಜೆಯನ್ನು ಹಾಕಿದ್ದೇವೆ ಇಲ್ಲ ಅಂತ ಕೇಳ್ತಾನೆ. ಆದ ಕಾರಣ ಇಲ್ಲಿ ವೈಯಕ್ತಿಕವಾಗಿದೆ, ಗ್ರೂಪವಾಗಿದೆ, ನನ್ನಂತೆ ಹಾಕಿದ್ದೇವೆ. ಅದಕ್ಕಾಗಿ ನಾನು ಹಾಕ್ತಾ ಇದ್ದೇನೆ ಇಂಡಿವಿಜುವಲ್ ಕಂಪೋಸ್ಟ್ ಪಿಸ್ಟ್ ಇದೆ ಅಂತ ಹಾಕ್ತಾ ಇದ್ದೇನೆ. ಅದೇ ರೀತಿಯಾಗಿ ಬಯೋಗ್ಯಾಸ್ ಕೇಳ್ತಾನೆ. ನೀವು ಇದನ್ನು ಕಂಪೋಸ್ಟ್ ಪಿಟ್ಟನ್ನು ನನ್ನಂತ ಹಾಕ್ಬೋದು, ಗ್ರೂಪ್ ಅಂತ ಹಾಕ್ಬೋದು, ಇಂಡಿವಿಜುವಲ್ ಅಂತ ಹಾಕ್ಬೋದು. ನಾನು ಅಂತ ಹಾಕ್ತೇನೆ. ಯಾಕೆಂದರೆ ಈಗ ನಮ್ಮ ನಗರ ಪ್ರದೇಶಗಳಲ್ಲಿ, ಹಳ್ಳಿಗಳಲ್ಲಿ ಕೆಲವೊಂದು ಮನೆಗಳಲ್ಲಿ ತಿಪ್ಪೆಯನ್ನು ಕಾಣಲಿಕ್ಕಿಲ್ಲ, ಕೆಲವೊಂದು ಮನೆಗಳಲ್ಲಿ ಮಾತ್ರ ಇದೆ. ನಂತರ ಬಯೋಗ್ಯಾಸ್ ಪ್ಲ್ಯಾಂಟ್, ಈ ಬಯೋಗ್ಯಾಸ್ ಪ್ಲ್ಯಾಂಟ್ ಎಲ್ಲ ಮನೆಯಲ್ಲಿ ಇಲ್ಲ, ಆದ ಕಾರಣ ನಾನು ಇಲ್ಲಿ ನನ್ನಂತ ಹಾಕ್ತೇನೆ. ಹೌಸ್ ಹೋಲ್ಡ್ ಆ್ಯನ್ಯುವಲ್ ಇನ್ಕಮ್ ಎಷ್ಟಿದೆ ಅಂತ ಕೇಳ್ತಾರೆ. BPL ಇರ್ತಕ್ಕಂತಹ ಒಂದು ಕುಟುಂಬಗಳು ಹೌಸ್ ಹೋಲ್ಡ್ ಇನ್ಕಮನ್ನು ನಿಮ್ಮ ವಿಚಾರಧಾರೆಯ ಪ್ರಕಾರ ನೀವು BPL ಧಾರೆ ಒಂದು ಎಕನಾಮಿಕ್ ಪರಿಧಿಯಲ್ಲಿ ಹಾಕಿ. ನಾನು ಹಾಕ್ತಾಯಿದ್ದೇನೆ ಇವರಿಗೆ 75,000 ರೂಪಾಯಿ ಮಾತ್ರ. ಆನಂತರ ಮೂರನೇ ಒಂದು ವಿವರಣೆಯನ್ನು ಕೇಳ್ತಾನೆ. ಇದರಲ್ಲಿ ಒಂದು ಸ್ವಲ್ಪ ಚಾಚು ತಪ್ಪದೆ ವಿವರಣೆಯನ್ನು ಸರಿಯಾಗಿ ತುಂಬಬೇಕು. ಯಾಕಂದರೆ ಮನೆಯಲ್ಲಿ ಮೇಲೆ ನೀವು 2 ಜನ ಅಂತ ತೋರಿಸಿದ್ದೀರಾ, ಇಲ್ಲಿ 2 ಜನರ ವಿವರಣೆಯನ್ನು ನಾವು ತುಂಬಬೇಕಾಗಿದೆ. ಒಂದೇ ಜನರ ವಿವರಣೆಯನ್ನು ತುಂಬಿದರೆ ಫಾರ್ಮ್ ಮುಂದೆ ಹೋಗಲ್ಲ. ಆದ ಕಾರಣ ಎಷ್ಟು ಜನರ ವಿವರಣೆ ಅಲ್ಲಿ ಮನೆಯಲ್ಲಿ ಇದ್ದಾರೆ ಅಂತ ತೋರಿಸಿರ್ತೀರಿ, ಅಷ್ಟು ಜನರ 3 ಜನರ ಹೆಸರುಗಳನ್ನು ಇಲ್ಲಿ ತುಂಬಬೇಕು. ಮೊದಲನೇದಾಗಿ ಇವಳ ಹೆಸರೇನು? ಮಂಗಲ್ ಬಾಳಾಸಾಹೇಬ್ ಕಾಂಬ್ಳೆ. ಮಂಗಲ್ ಬಾಳಾಸಾಹೇಬ್ ಕಾಂಬ್ಳೆ. ಇವಳ ವಯಸ್ಸು ಎಷ್ಟಿದೆ ಅಂದರೆ 70 ವಯಸ್ಸಿದೆ. ಆನಂತರ ಸೆಕ್ಸ್ ಇವಳು ಫೀಮೇಲ್ ಅಂತ ನಾನು ತುಂಬ್ತೇನೆ. ಆನಂತರ ಇವಳ ಎಜುಕೇಷನ್ ಎಷ್ಟಾಗಿದೆ ಅಂತ ಕೇಳ್ತಾರೆ. ಅದಕ್ಕೆ ನಾನು ಹೇಳ್ತಿದ್ದೇನೆ 70 ವರ್ಷ ಆಗಿದೆ. ಇವಳು ಬಹುಶಃ ಶಿಕ್ಷಣ ಹೊಂದಿದವಳಾಗಿರ್ಬೋದು, ಶಿಕ್ಷಣ ಹೊಂದದೇ ಇರ್ಬೋದು. ಸೊ 70 ವಯಸ್ಸಿದೆ ಅಂದ ತಕ್ಷಣ ನಾನು ನಾಟ್ ಲಿಟ್ರೇಟ್ ಅಂತ ಹಾಕ್ತೀನಿ. ನೆಕ್ಸ್ಟ್ ಅಂಗನವಾಡಿಯೋ ಅಥವಾ ಶಾಲೆಯೋ ಅಥವಾ ಕಾಲೇಜ್ ಅಂತ ಕೇಳ್ತಾನೆ. ಇಲ್ಲಿ AWC ಅಂದರೆ ಅಂಗನವಾಡಿ, ಸ್ಕೂಲ್ ಅಥವಾ ಕಾಲೇಜ್ ಅಂತ ಕೇಳ್ತಾನೆ. ಇಲ್ಲಿ ನಾಟ್ ಅಪ್ಲಿಕೇಬಲ್ ಆಟೋಮೆಟಿಕಲಿ ಬಂದಿದೆ. ಯಾಕೆಂದರೆ ನೀವು ಇಲ್ಲಿ ನಾಟ್ ಲಿಟ್ರೇಟ್ ಹಾಕಿದಾಗ ಇಲ್ಲಿ ನಾಟ್ ಅಪ್ಲಿಕೇಬಲ್ ಅಂತ ಆಟೋಮೆಟಿಕ್ ಬರುತ್ತೆ. ಇವರು ಆಧಾರ್ ಹೊಂದಿದಾರೋ ಅಥವಾ ಇಲ್ಲ ಅಂತ ಕೇಳುತ್ತೆ, ಬ್ಯಾಂಕ್ ಅಕೌಂಟ್ ಹೊಂದಿದೆಯೋ ಅಥವಾ ಇಲ್ಲ ಅಂತ ಕೇಳುತ್ತೆ. ಎಲ್ಲದಕ್ಕೂ ಎಸ್ ಹಾಕಿ. ಆನಂತರ ಕಂಪ್ಯೂಟರ್ ಲಿಟ್ರೇಟ್ ಅಂತೂ ಆಟೋಮೆಟಿಕಲಿ ಇಲ್ಲಿಟ್ರೇಟ್ ಇದ್ದಾಗ ಕಂಪ್ಯೂಟರ್ದು ಲಾಕ್ ಆಗಿಬಿಟ್ಟಿದೆ. ಆನಂತರ ಸೋಷಿಯಲ್ ಸೆಕ್ಯೂರಿಟಿ ಪೆನ್ಷನ್ ಹೊಂದಿದವರಾಗಿದ್ದಾರಾ ಅಥವಾ ಇಲ್ಲ ಅಂತ ಕೇಳುತ್ತೆ. ನಾನು ಇಲ್ಲ ಅಂತ ಹಾಕಿದ್ದೇನೆ. ಮೇಜರ್ ಹೆಲ್ತ್ ಪ್ರಾಬ್ಲಮ್ಸ್ ಇಫ್ ಎನಿ ನೋ ಅಂತ ಹಾಕ್ತೇನೆ. ಯಾವುದಾದ್ರೂ ಅನಾರೋಗ್ಯದ ವಿವರಣೆ ಇದ್ದರೆ ತುಂಬಬೇಕಾಗತ್ತೆ. ನರೇಗಾ ಕಾರ್ಡ್ ಇದೆಯಾ ಅಂತ ಕೇಳುತ್ತೆ. ನರೇಗಾ ಕಾರ್ಡ್ ಇಲ್ಲ ಅಂತ ಹಾಕ್ತೇನೆ.
ಅವ್ರ ಆಕ್ಯುಪೇಷನ್ ಏನಿದೆ ಅಂತ ಕೇಳುತ್ತೆ. ಹೊಲ ಮಾಡ್ತಾರೆ, ಫಾರ್ಮಿಂಗ್ ಆನ್ ಓನ್ ಲ್ಯಾಂಡ್, ಶೇರ್ ಕ್ರಾಪಿಂಗ್ ಆರ್ ಫಾರ್ಮಿಂಗ್ ಲೀಸ್ಡ್ ಲ್ಯಾಂಡ್ ಅಂತ ಇದೆ. ಅಥವಾ ನಾನು ಹಾಕೋದಿಲ್ಲಿ ಅದರ್ ಆರ್ಟಿಸನ್ಸ್, ಅದರ್ ಟ್ರೇಡ್ ಆ್ಯಂಡ್ ಬಿಸ್ನೆಸ್, ಹೌಸ್ ವೈಫ್ ಅಂತ ಹಾಕ್ತೇನೆ ಇವಳಿಗೆ. ಆಗ ಒಂದು ವ್ಯಕ್ತಿಯ ವಿವರಣೆಯನ್ನು ನಾನು ಕಂಪ್ಲೀಟ್ ಮಾಡಿದ್ದೇನೆ. ಅದನ್ನು ಬಿಟ್ಟು ಮತ್ತೇನು ಕೇಳ್ತಾನೆ ನೋಡಿ ಇಲ್ಲಿ, ಸೆಲ್ಫ್ ಹೆಲ್ಪ್ ಗ್ರೂಪ್ ಟಿಕ್ ಅಗೇನೆಸ್ಟ್ ಮೆಂಬರ್ಸ್ ಇನ್ವಾಲ್ವ್ಡ್ ಇಫ್ ಎಸ್. ಒಂದು ವೇಳೆ ಅವರು ಮಂಜುನಾಥೇಶ್ವರ ಸ್ವಸಂಘಗಳ ಒಂದು ಅಥವಾ ಮತ್ತಾವ್ಯಾವ ಸಹಸಂಘಗಳು ಇದ್ದರೆ ಅದನ್ನು ಎಸ್ ಅಂತ ಹಾಕಿದಾಗ ನೀವು ಆ ಸಹಸಂಘಗಳ ನಂಬರ್ಗಳನ್ನು ಹಾಕಬೇಕಾಗತ್ತೆ, ಮತ್ತಿನ್ಯಾವ ವಿವರಣೆಗಳನ್ನು ಹಾಕಬೇಕಾಗತ್ತೆ. ಅದಕ್ಕಾಗಿ ಅದನ್ನು ಎಸ್ ಅಂತ ಹಾಕಬೇಡಿ. ನೆಕ್ಸ್ಟ್ ನಾನು ಆ್ಯಡ್ ಮೋರ್ ಫ್ಯಾಮಿಲಿ ಡೀಟೇಲ್ಸ್ ಅಂತ ಹಾಕ್ತೀನಿ. ಆವಾಗ ಇಲ್ಲಿ ಏನು ಡಿಸ್ಪ್ಲೇ ಆಗ್ತಾಯಿದೆ ನೋಡಿ, ಫ್ಯಾಮಿಲಿ ಮೆಂಬರ್ಸ್ ಆ್ಯಡೆಡ್ ಸಕ್ಸಸ್ಫುಲಿ. ಒಂದು ಫ್ಯಾಮಿಲಿ ಮೆಂಬರ್ಸ್ ವಿವರಣೆಯನ್ನು ನಾನು ಸಕ್ಸಸ್ಫುಲಿ ಆ್ಯಡ್ ಮಾಡಿದ್ದೇನೆ. ಇನ್ನು ಎರಡನೇ ಫ್ಯಾಮಿಲಿ ಮೆಂಬರ್ ಯಾರಿದ್ದಾರೆ ಈ ಮನೆಯಲ್ಲಿ, ಓಂಕಾರ್ ಮಹಾದೇವ್ ಕಾಂಬ್ಳೆ. ಓಂಕಾರ್ ಮಹಾದೇವ್ ಕಾಂಬ್ಳೆ ಅಂತ ಮಗ ಇದ್ದಾನೆ. ಅವನ ವಯಸ್ಸು ಎಷ್ಟಿದೆ? ಆ ಮಗನ ವ್ಯವಸ್ಥೆ 23 ಇದೆ. ಅವನು ಗಂಡು ಹೆಣ್ಣು ಅಂತ ಕೇಳ್ತಾನೆ. ಆಗ ನಾನು ಅವನನ್ನು ಗಂಡು ಅಂತ ಸೆಲೆಕ್ಟ್ ಮಾಡಿಕೊಂಡು ಮುಂದೆ ಹೋಗ್ತಾ ಇದ್ದೀನಿ. ಅವನು ಶಿಕ್ಷಿತನಾಗಿದ್ದಾನಾ ಅಥವಾ ಇಲ್ಲ ಅಂತ ಕೇಳ್ತಾನೆ. ಆವಾಗ ನಾನು ಲಿಟ್ರೇಟ್ ಅಂತ ಶಿಕ್ಷಿತನಾಗಿದ್ದಾನೆ ಅಂತ ತೋರಿಸ್ತಾ ಇದ್ದೇನೆ. ಅವನು ಸ್ಕೂಲ್ ಅಥವಾ ಕಾಲೇಜ್ ಕೇಳ್ತಾನೆ. ನಾನು ಕಾಲೇಜ್ ಅಂತ ಹಾಕಿದ್ದೇನೆ. ಅವನ ಆಧಾರ್ ಕಾರ್ಡ್ ಹೊಂದಿದಾನ ಅಥವಾ ಇಲ್ಲ ಅಂತ ಕೇಳುತ್ತೆ. ಅವನ ಬ್ಯಾಂಕ್ ಅಕೌಂಟ್ ಹೊಂದಿದಾನ ಅಥವಾ ಇಲ್ಲ ಅಂತ ಕೇಳುತ್ತೆ. ಅವನು ಕಂಪ್ಯೂಟರ್ ಎಸ್ ಆರ್ ನೋ, ಕಂಪ್ಯೂಟರ್ ಲಿಟ್ರೇಟ್ ಆರ್ ನಾಟ್ ಅಂತ ಕೇಳ್ತಾನೆ. ನಾನು ಎಸ್ ಅಂತ ಹಾಕಿದ್ದೇನೆ. ಆನಂತರ ಸೋಷಿಯಲ್ ಕ್ಯಾಟಗರಿ, ಸೋಷಿಯಲ್ ಸೆಕ್ಯೂರಿಟಿ ಪೆನ್ಷನ್ ಅವನಿಗೆ ಹೊಂದಿಲ್ಲ. ಆನಂತರ ಅವನು ಎಸ್ ಏನು ಹೆಲ್ತ್ ಇಶ್ಯೂ ಇದೆ ಅಂತ ಕೇಳಿದಾಗ ನಾನು ಇಲ್ಲ ಅಂತ ಹಾಕಿದ್ದೇನೆ. ನರೇಗಾ ಕಾರ್ಡ್ ಇಲ್ಲ ಅಂತ ಹಾಕ್ತಾ ಇದ್ದೇನೆ. ಯಾಕಂದರೆ ಆಕ್ಯುಪೇಷನ್ ಏನು ಮಾಡ್ತಾನೆ ಅಂತ ನಾನು ಕೇಳಿದಾಗ ಅವನು 23 ವರ್ಷದ ಒಂದು ಹುಡುಗ ಇದ್ದಾನೆ. ಅವನನ್ನು ನಾನು ಏನೇನು ತೋರಿಸ್ತಾ ಇದ್ದೇನೆ ಅಂದರೆ ಇಲ್ಲಿ ಸ್ಟೂಡೆಂಟ್ ಅಂತ ಹಾಕಿ ಅವನನ್ನು ಎಜುಕೇಷನ್ಗೆ ತೋರಿಸ್ತಾ ಇದ್ದೇನೆ. ಹಾಗೆ ನಾನು ಅವನನ್ನು ಆ್ಯಡ್ ಮೋರ್ ಫ್ಯಾಮಿಲಿ ಡೀಟೇಲ್ಸ್ ಅಂತ ಬಟನ್ ಟ್ಯಾಪ್ ಒತ್ತಿ ಬಿಟ್ಟಾಗ ಈ ಫ್ಯಾಮಿಲಿಯಲ್ಲಿ 2 ಜನರಿದ್ದಾರೆ. ಆ ಫ್ಯಾಮಿಲಿ ಜನರ 2ಅನ್ನು ನಾನು ಕಂಪ್ಲೀಟ್ ಮಾಡಿದಾಗ ಮುಂದಿನ ವಿಂಡೋ ಓಪನ್ ಆಗುತ್ತೆ. ಫ್ಯಾಮಿಲಿ ಮೆಂಬರ್ ಆ್ಯಡೆಡ್ ಸಕ್ಸಸ್ಫುಲಿ ಅಂತ ವಿಂಡೋ ಬಿದ್ದಾಗ ಇಲ್ಲಿ ಮುಂದಿನ ವಿವರಣೆಯನ್ನು ನಾವು ನೋಡಬೇಕಾಗತ್ತೆ. ಮೈಗ್ರೇಷನ್, ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಅವರು ಹೋಗಿದ್ದಾರಾ, ಕೆಲಸಕ್ಕಾಗಿ ಅಲೆದಾಡುತ್ತಾ ಹೋಗಿದ್ದಾರಾ ಅಂತ ಕೇಳಿದಾಗ ಎಲ್ಲರಿಗೂ ಇಲ್ಲ ಅಂತ ಹಾಕಿ ನೋ ಅಂತ ಹಾಕಿದಾಗ ಮುಂದಿನ ವಿಂಡೋ ಕ್ಲಿಯರ್ ಆಗುತ್ತೆ. ನಾವು ಮುಂದೆ ಹೋಗಲಿಕ್ಕೆ ನೋಡಿ, ಈ ಒಂದು ವಿಂಡೋ 4 ಬಿಟ್ಟು ನಾನು 5ಕ್ಕೆ ಹೋಗ್ತಾ ಇದ್ದೇನೆ. ರೆಕಾರ್ಡ್ಸ್ ಆ್ಯಡೆಡ್ ಸಕ್ಸಸ್ಫುಲಿ ಹೌಸ್ ಹೋಲ್ಡ್ ಫಾರ್ಮ್ ಅಂತ ತೋರಿಸ್ತಾ ಇದೆ. ಈಗ 5ನೇ ಒಂದು ವಿವರಣೆಯನ್ನು ತುಂಬಬೇಕಾಗಿ ಬಂದಿದೆ. ಅದಕ್ಕೆ ಇನ್ಫಾರ್ಮೇಷನ್ ಆಫ್ ಗೌರ್ಮೆಂಟ್ ಸ್ಕೀಮ್ಸ್ ಅಂತ ಕೇಳ್ತಾನೆ. ಅದರಲ್ಲಿ PM ಜನ್ಧನ್ ಯೋಜನಾ, ಸುಕನ್ಯಾ ಸಮೃದ್ಧಿ ಯೋಜನಾ, ಮುದ್ರಾ ಯೋಜನಾ, PM ಜೀವನ್ ಜ್ಯೋತಿ ಬಿಮಾ ಯೋಜನಾ, PM ಸುರಕ್ಷಾ ಬಿಮಾ ಯೋಜನಾ, ಅಟಲ್ ಪೆನ್ಷನ್ ಯೋಜನಾ ಮತ್ತು ಕುಶಲ್ ವಿಕಾಸ್ ಯೋಜನಾ, ಜನನಿ ಸುರಕ್ಷಾ ಯೋಜನಾ. ಹೀಗೆ ಈ ಎಲ್ಲ ಯೋಜನೆಗಳನ್ನು ಅವನು ಲಾಭ ಪಡಿತಾ ಇದ್ದಾನಾ ಅಥವಾ ಇಲ್ಲ ಅಂತ ಕೇಳ್ತಾರೆ. ಆವಾಗ ನಮಗೆ ಕರೆಕ್ಟಾದಂಥ ಇನ್ಫಾರ್ಮೇಷನ್ ಇದ್ದರೆ ಯಾವ ಒಂದು ಯೋಜನೆಯಿಂದ ಅವನು ಲಾಭ ಎಷ್ಟು ಪಡಿತಾ ಇದ್ದಾನೆ ಅಂತ ಅಲ್ಲಿ ಹಾಕಬೇಕಾಗುತ್ತೆ. ಎಸ್ ಆರ್ ನೋ ಅಂತ ಕೇಳಿದಾಗ ಎಸ್ ಹಾಕಿದಾಗ ಮತ್ತೆ ಆ ಒಂದು ವಿವರಣೆಯನ್ನು ನಾವು ತುಂಬಬೇಕಾಗುತ್ತೆ ಕರೆಕ್ಟಾಗಿ. ಆದ ಕಾರಣ ನಮ್ಗೆ ಗೊತ್ತಿಲ್ಲ, ಆದ ಕಾರಣ ನಾವೆಲ್ಲ 0 ಇಟ್ಬಿಡೋಣ ಅಥವಾ ಇಲ್ಲ ಅಂತ ತೋರಿಸ್ಬಿಡೋಣ. ಸೊ 00 ನೋ ಅಂತ ತೋರಿಸಿದ್ದೇನೆ. ಮುಂದೆ ಹೋಗ್ತಾ ಇದ್ದೇನೆ 6ನೇ ಒಂದು ಹಂತಕ್ಕೆ. ಸೋರ್ಸಿಸ್ ಆಫ್ ವಾಟರ್ ಡಿಸ್ಟನ್ಸ್ ಫ್ರಮ್ ಸೋರ್ಸಿಸ್ ಇನ್ ಕಿಲೋಮೀಟರ್ ಅಂತ ಕೇಳ್ತಾನೆ. ಮನೆಗೆ ನೀರು ವ್ಯವಸ್ಥೆ ಇದೆಯೇ ಅಥವಾ ಎಷ್ಟು ಅಂತರದಿಂದ ನೀರು ನೀವು ತರ್ತೀರಿ ಅಂತ ಕೇಳ್ತಾನೆ. ಕೆರೆ ಇದೆಯೇ, ಬಾವಿ ಇದೆಯೇ, ಬೋರ್ವೆಲ್ ಇದೆಯಾ ಅಂತ ಕೇಳ್ತಾನೆ. ಸೊ ಸೋರ್ಸಿಸ್ ವಾಟರ್ ಬಗ್ಗೆ ನಾವು ಏನೇನು ತುಂಬಬೇಕಾಗತ್ತೆ ನೋಡಿ. ಪೈಪ್ಡ್ ವಾಟರ್ ಎಟ್ ಹೋಮ್, ಸೊ ನಲ್ಲಿ ಇದೆಯೇ ಅಥವಾ ಇಲ್ಲ ಅಂತ ಕೇಳ್ತಾನೆ. ನಾವೇನು ಹಾಕಬೇಕಿಲ್ಲಿ ಎಸ್ ಅಂತ ಹಾಕಬೇಕು. ಒಂದು ವೇಳೆ ಅದರ ಡಿಸ್ಟೆನ್ಸನ್ನು ಕೇಳಿದ ನಾವು 0 ಹಾಕೋಣ. ಹ್ಯಾಂಡ್ ಪಂಪ್ ಇದೆಯಾ ಅಥವಾ ಇಲ್ಲ ಅಂತ ಕೇಳ್ತಾನೆ. ಹ್ಯಾಂಡ್ ಪಂಪ್ ಇಲ್ಲ ಅಂತ ಹಾಕಿ. ನಂತರ ಮೋಡ್ ಆಫ್ ವಾಟರ್ ಸ್ಟೋರೇಜ್ ಅಂತ ಕೇಳ್ತಾನೆ. ಕಮ್ಯುನಿಟಿ ಅಥವಾ ಇಂಡಿವಿಜುವಲ್, ನಮ್ಮ ಮನೆಯಲ್ಲಿ ಟ್ಯಾಂಕ್ಗಳನ್ನು ಕಟ್ಕೊಂಡಿದ್ದೇವೆ, ಅದ ಕಾರಣ ನಾನು ಇಂಡಿವಿಜುವಲ್ ಅಂತ ಹಾಕಿದ್ದೇನೆ. ಅನಂತರ ಸಪ್ಲೈಡ್ ವಾಟರ್ ಬೈ PHE
ಅವ್ರು ಗೌರ್ಮೆಂಟ್ ಸಪ್ಲೈ ಅಂತ ಕೇಳ್ತಾನೆ, ನಾನು ಗೌರ್ಮೆಂಟ್ ಸಪ್ಲೈ ಮಾಡುತ್ತೆ ಅಂತ ಹಾಕಿದ್ದೀನಿ. ಅನಂತರ ಡಿಸ್ಟೆನ್ಸ್ ಆಫ್ ಕಿಲೋಮೀಟರ್ ಕೇಳ್ತಾನೆ, ಇಲ್ಲಿ ಎಲ್ಲದಕ್ಕೂ 0 ಹಾಕಿ. ಅನಂತರ ಪಬ್ಲಿಕ್ ವೆಲ್ ಅಥವಾ ಪ್ರೈವೇಟ್ ಅಂತ ಡಿಸ್ಟೆನ್ಸ್ ಕೇಳ್ತಾ ಇದ್ದಾನೆ, ಇದಕ್ಕೆ ನಾವು ಪ್ರೈವೇಟ್ ಅಂತ ಹಾಕಿಬಿಡೋಣ. ಅನಂತರ ಎನಿ ಅದರ್ ಸೋರ್ಸಿಸ್ ಮೆನ್ಷನ್ ಅಂತ ಕೇಳ್ತಾನೆ, ನೋ ಅಂತ ಹಾಕಿಬಿಡೋಣ, ಯಾಕಂದ್ರೆ ನಮ್ಗೆ ಗೊತ್ತಿಲ್ಲ. ಈಗ ನೆಕ್ಸ್ಟ್ ಸ್ಯಾನಿಟೇಷನ್ ಸಿಸ್ಟಮ್, ವೇಸ್ಟ್ ವಾಟರ್ ಟ್ರೀಟ್ಮೆಂಟ್ ಸಿಸ್ಟಮ್ ಅಂತ ಕೇಳ್ತಾನೆ. ಅವಾಗ ಡೂ ದೇ ಹ್ಯಾವ್ ಸ್ಯಾನಿಟೇಷನ್ ಸಿಸ್ಟಮ್ ಅಂತ ಕೇಳಿದಾಗ ಎಸ್ ಅಂತ ನಾವು ಹಾಕಬೇಕು, ಯಾಕಂದರೆ ಸ್ಯಾನಿಟೇಷನ್ ಸಿಸ್ಟಮ್ ಕಾರಣ ಎಸ್ ಅನ್ನಲೇಬೇಕು. ಅನಂತರ ಡೂ ಯು ಯೂಸ್ ಇಟ್ ಡೈಲಿ, ಎಸ್, ಆ ಡ್ರೈನೇಜನ್ನು ಅಥವಾ ಒಳಚರಂಡಿ ವ್ಯವಸ್ಥೆಯನ್ನು ಡೈಲಿ ನಮ್ಮ ಮನೆ ಎಲ್ಲ ಹೊಲಸು ನೀರನ್ನು ಬಿಡಲಿಕ್ಕೆ ಯೂಸ್ ಮಾಡ್ತೇವೆ ಇಲ್ಲ ಅಂತ ಕೇಳ್ತಾನೆ, ಎಸ್ ಅಂತ ಹಾಕಬೇಕು. ನೆಕ್ಸ್ಟ್ ಟೈಪ್ ಆಫ್ ಸಿಸ್ಟಮ್ ಮತ್ತೊಂದಿದೆ, ಅದರಲ್ಲಿ ಇಫ್ ಯು ಆರ್ ನಾಟ್ ಯೂಸಿಂಗ್ ಅದಕ್ಕೆ ಕಾರಣಗಳನ್ನು ಕೊಡಿ, ಗಿವ್ ರೀಸನ್ ಅಂತ ಹಾಕಿದ್ದಾನೆ, ಅದು ನಮ್ಗೆ ಸಂಬಂಧಿತ ಅಲ್ಲ, ಆದ ಕಾರಣ ಅದಕ್ಕೆ ಬಿಡ್ತೇನೆ. ಟೈಪ್ ಆಫ್ ಸಿಸ್ಟಮ್ ಅಂತ ಕೇಳ್ತಾನೆ, ಅದು ಸೆಪ್ಟಿಕ್ ಟ್ಯಾಂಕ್ ಇದೆಯಾ ಅಥವಾ ಟ್ವಿನ್ ಪಿಟ್ ಇದೆ ಅಥವಾ ಸಿಂಗಲ್ ಪಿಟ್ ಇದೆ, ಸೋಕ್ ಪಿಟ್ ಇದೆ, ಲೀಚ್ ಇದೆ ಅಥವಾ ಓಪನ್ ಪಿಟ್ ಇದೆ ಅಥವಾ ಕಚ್ಚಾ ಪಿಟ್ ಇದೆ ಅನ್ನೋದನ್ನು ಕೇಳ್ತಾನೆ. ಅದಕ್ಕೆ ಎಲ್ಲದಕ್ಕೂ ನೀವು ಸೆಪ್ಟಿಕ್ ಟ್ಯಾಂಕ್ ಇದೆ ಅಂತ ಹಾಕಿ, ಯಾಕಂದರೆ ನಮ್ಮೆಲ್ಲ ಈ ಕೊಳಚೆ ನೀರು ಅಥವಾ ಟಾಯ್ಲೆಟ್ ನೀರು ಅಥವಾ ವಾಶ್ರೂಮ್ ನೀರುಗಳನ್ನು ಸೆಪ್ಟಿಕ್ ಟ್ಯಾಂಕ್ದಲ್ಲಿ ನಾವು ಸ್ಟೋರ್ ಮಾಡಿ ಡ್ರೈನೇಜಿಗೆ ಬಿಡ್ತೇವೆ. ಅನಂತರ ವೇರ್ ಡಸ್ ದ ಬ್ಲ್ಯಾಕ್ ವಾಟರ್ ಡಿಸ್ಚಾರ್ಜ್, ಆ ಒಂದು ಎಲ್ಲ ಕೊಳಚೆ ನೀರನ್ನು ನಾವು ಎಲ್ಲಿ ಬಿಡ್ತೀರಿ ಅಂತ ಕೇಳ್ತಾನೆ. ಅದಕ್ಕೆ ಪಾಂಡ್ಗೆ ಅಥವಾ ಡ್ರೈನ್ಗೆ ಅಥವಾ ಸೋಪ್ ಅಥವಾ ಓಪನ್ ಪಿಟ್ಟಿಗೆ ಬಿಡ್ತೀರಾ ಅಂತ ಕೇಳ್ತಾನೆ. ಅದು ಎಲ್ಲದಕ್ಕೂ ಡ್ರೈನ್ ಅಂತ ಸೆಲೆಕ್ಟ್ ಮಾಡ್ಕೊಳ್ರಿ. ಆನಂತರ ಡೈಮೆನ್ಷನ್ಸ್ ಆಫ್ ದ ಸಿಸ್ಟಮ್ ಅಂತ ಕೇಳ್ತಾನೆ. ನಾವು ಒಂದು ಮನೆಗೆ 2 ಅಂತ ಹಾಕೋಣ, ಯಾಕೆಂದರೆ ಒಂದು ವಾಶ್ರೂಮು ಒಂದು ಟಾಯ್ಲೆಟ್. ಮಟೀರಿಯಲ್ ಯೂಸ್ಡ್ ಟು ಮೇಕ್ ದ ಸಿಸ್ಟಮ್ ಅಂತ ಕೇಳ್ತಾನೆ. ಅದಕ್ಕೆ ನಾನು ಕಾಂಕ್ರೀಟ್ ಅಂತ ಹಾಕ್ತೇನೆ ಅಥವಾ ಪಕ್ಕ ಅಂತ ಹಾಕೋನು, PUCK ಪಕ್ಕ. ಆನಂತರ ಕ್ಲೀನಿಂಗ್ ಪೀರಿಯಡ್ ಅಂತ ಕೇಳ್ತಾನೆ. ನಾವು 30 ದಿವಸಕ್ಕೊಮ್ಮೆ ಕ್ಲೀನ್ ಮಾಡ್ತೀವಿ ಅಂತ ಗೌರ್ಮೆಂಟಿಗೆ ತಿಳಿಸೋಣ. ಕಾಸ್ಟ್ ಆಫ್ ದ ಸಿಸ್ಟಮ್ ಅಂತ ಕೇಳ್ತಾನೆ. ಅದಕ್ಕೆ ನಾವು ಒಂದು 35,000 ರಿಂದ 40,000 ಅಂತ ತೋರಿಸೋಣ. ಅನಂತರ ವೇರ್ ಡೂ ದೇ ಡಿಸ್ಚಾರ್ಜ್ ದ ಗ್ರೇ ವಾಟರ್, ಈ ಕೊಳಚೆ ನೀರನ್ನು ಮುಂದೆ ಡ್ರೈನೇಜ್ಗೆ ಬಿಟ್ಟು ಅಥವಾ ಗ್ರೇ ವಾಟರ್ ಅಂದರೆ ಕಿಚನ್ದಲ್ಲಿ ಇರ್ತಕ್ಕಂಥ ಮುಸ್ರಿ ನೀರನ್ನು ಎಲ್ಲಿ ಬಿಡ್ತೀರಿ ಅಂತ ಕೇಳ್ತಾನೆ. ಅದನ್ನು ಸಹಿತ ನಾವು ಕಿಚನ್ ಗಾರ್ಡನ್ ಅಂತ ನಮ್ಮಲ್ಲಿ ಮನೆಯಲ್ಲಿ ಇದ್ದರೆ ಕಿಚನ್ ಗಾರ್ಡನ್ ತೋರಿಸ್ರಿ, ಇಲ್ಲಾದರೆ ಸೂಪ್ ಪಿಟ್ಟನ್ನು ತೋರಿಸಿಬಿಡಿ. ಈಗ 7ನೇ ಒಂದು ಹಂತಕ್ಕೆ ಹೋಗೋಣ. ಈಗ 12 ಹಂತಗಳಿದ್ದಾವೆ, ಅದರಲ್ಲಿ 7ನೇ ಹಂತಕ್ಕೆ ನಾವು ಬರ್ತಾ ಇದ್ದೇವೆ. ಈಗ ಸೋರ್ಸಸ್ ಆಫ್ ಎನರ್ಜಿ ಆ್ಯಂಡ್ ಪವರ್ ಟಿಕ್ ಅಪ್ರಾಪ್ರಿಯೇಟ್ಲಿ ಅಂತ ಕೇಳ್ತಾನೆ. ಇದರಲ್ಲಿ ಪವರ್ ಅಂದರೆ ಏನು, ವಿದ್ಯುತ್ ಶಕ್ತಿ ನಿಮ್ಮ ಮನೆಗಿದೆ, ಹಳ್ಳಿಗಿದೆ, ಓಣಿಗಿದೆ ಅಂತ ಕೇಳ್ತಾನೆ. ಅದಕ್ಕೆ ಇಲೆಕ್ಟ್ರಿಸಿಟಿ ಕನೆಕ್ಷನ್ ಆನ್ ಹೌಸ್ ಹೋಲ್ಡ್, ಮನೆಗೆ ವಿದ್ಯುತ್ ಶಕ್ತಿ ಇದೆ ಅಥವಾ ಇಲ್ಲ ಕೇಳಿದಾಗ ನಾವು ಎಸ್ ಅಂತ ಹೇಳಬೇಕಾಗತ್ತೆ. ಎಲೆಕ್ಟ್ರಿಸಿಟಿ ಅವೈಲೇಬಲ್ ಪರ್ ಡೇ, ಒಂದು ದಿವಸಕ್ಕೆ ಎಷ್ಟು, 24 ಗಂಟೆಗಳಲ್ಲಿ ಎಷ್ಟು ಗಂಟೆ ವಿದ್ಯುತ್ ಶಕ್ತಿ ನಿಮ್ಮ ಮನೆಗೆ ಸಪ್ಲೈ ಆಗ್ತಾ ಇದೆ ಅಂತ ಕೇಳಿದಾಗ ನೀವು ಒಂದು 22 ಗಂಟೆಯ ಸಪ್ಲೈ ಆಗತ್ತೆ ಅಂತ ತಿಳಿಸಿ ಒಂದು 2 ಗಂಟೆ ಮೈನಸ್ ಮಾಡುವ. ನೆಕ್ಸ್ಟ್ ಒಂದು ಲೈಟಿಂಗ್ ಅಂತ ಕೇಳ್ತಾ ಇದ್ದಾನೆ. ಇಲೆಕ್ಟ್ರಿಕ್ ಲೈಟಿಂಗ್ ಇದೆ, ಸೋಲಾರ್ ಲೈಟಿಂಗ್ ಇದೆ ಅಥವಾ ಮತ್ತಿನ್ಯಾವುದೋ ಇದೆ ಅಂತ ಕೇಳ್ತಾನೆ. ನಾವು ಎಲೆಕ್ಟ್ರಿಕ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳೋಣ. ಮೆನ್ಷನ್ ಇಫ್ ಎನಿ ಅದರ್, ಒಂದು ವೇಳೆ ನಿಮ್ಮ ಮನೆಗೆ ನೀವು ಚಿಮ್ನಿ ಹಚ್ತಾ ಇದ್ರಿ ಅಥವಾ ಡೀಸೆಲಿಂದ ಹಚ್ತಿದ್ರಿ ಅಥವಾ ಪೆಟ್ರೋಲ್ದಿಂದ ಹಚ್ತಿದ್ರಿ ಅಥವಾ ಸೋಲಾರ್ದಿಂದ ಹಚ್ತಿದ್ರಿ ಅಂದರೆ ಅದನ್ನು ಇಲ್ಲಿ ಮೆನ್ಷನ್ ಮಾಡಬೇಕಾಗತ್ತೆ. ನೋ ಅಂತ ಹಾಕ್ತೇನೆ. ನೆಕ್ಸ್ಟ್ ಕುಕ್ಕಿಂಗ್ ಬಗ್ಗೆ ಕೇಳ್ತಾನೆ. ಕುಕ್ಕಿಂಗ್ ಬಗ್ಗೆ LPG ಗ್ಯಾಸ್ ಇದೆ, ಬಯೋ ಗ್ಯಾಸ್ ಇದೆ, ಮತ್ತಿನ್ಯಾವೋ ಆಪ್ಷನ್ಗಳನ್ನು ಕೊಟ್ಟಿದ್ದೇನೆ. ನಾನು ಡೈರೆಕ್ಟಾಗಿ LPG ಸೆಲೆಕ್ಟ್ ಮಾಡ್ತಾ ಇದ್ದೇನೆ. ಮೆನ್ಷನ್ ಇಫ್ ಎನಿ ಅಂತ ಕೇಳಿದಾಗ ನಾನು ನೋ ಅಂತ ಸೆಲೆಕ್ಟ್ ಮಾಡ್ತೇನೆ. ಆನಂತರ ಈ ಕುಕ್ಕಿಂಗ್ ಇನ್ ಚೂಲಾ, ಒಲೆ ಮೇಲೆ ನೀವು ಅಡುಗೆ ಮಾಡ್ತಿದ್ದೀರಾ ಅಂತ ಕೇಳ್ತಾನೆ. ನಾನು ಸ್ಮೋಕ್ಲೆಸ್ ಅಂತ ಹಾಕ್ತೇನೆ, ಯಾಕೆಂದರೆ ನಾವು ಒಲೆ ಮೇಲೆ ಮಾಡೋದು ಜನ ಕಡಿಮೆ ಈಗ. ನೆಕ್ಸ್ಟ್ ಸೀರಿಯಲ್ ನಂಬರ್, ಅಪ್ಲಯನ್ಸಿಸ್ ನಂಬರ್ ಬಿಟ್ವೀನ್. ಆಗ ಅಪ್ಲಯನ್ಸಿಸ್ಗಳನ್ನು ಕೇಳಿದ್ದಾನೆ, ಯಾವ್ಯಾವ ಬಲ್ಗಳನ್ನು, ಎಷ್ಟೆಷ್ಟು ಫ್ಯಾನ್ಗಳನ್ನು ಕೇಳಿದ್ದಾನೆ. ಅವೆಲ್ಲವುಗಳನ್ನು ಬಿಟ್ಟು ನಾನು ಒಂದೇ ಒಂದು ಫಸ್ಟ್ದು ಹಾಕ್ತೇನೆ, ಬಲ್ಬು ಟ್ಯೂಬ್ಲೈಟ್ಗಳನ್ನಂತ. ಎಷ್ಟು ಕೇಳ್ತಾನೆ, ನಮ್ಮ ಮನೆಯಲ್ಲಿ 2 ಜನ ಇದ್ದೇವೆ, ಆದ ಕಾರಣ ನಾನು 4 ಬಲ್ಗಳನ್ನು ಹಾಕ್ತೇನೆ. ಅನಂತರ ಡ್ಯೂರೇಷನ್ ಇನ್ ಡೇ ಇನ್ ಹವರ್ಸ್ ಬಿಟ್ವೀನ್ 1 to 24 hours ಅಂತ ಹಾಕ್ತೇನೆ. ಅದರಲ್ಲಿ ನಾವು ಮನೆಯಲ್ಲಿ ಇರ್ತಕ್ಕಂತಹ ಒಂದು ಗಳಿಗೆಯಲ್ಲಿ ಮಾತ್ರ ಲೈಟನ್ನು ಯೂಸ್ ಮಾಡ್ತೇವೆ. ಅಂದರೆ ಸಂಜೆ 6ರಿಂದ ಮುಂಜಾನೆ 6ರವರೆಗೆ ಒಂದು 10 ಗಂಟೆಯನ್ನು ನಾನು ತೋರಿಸ್ತೇನೆ. 8ನೇ ಒಂದು ವಿವರಣೆಯನ್ನು ಕೊಡಬೇಕಾಗಿದೆ. ಲ್ಯಾಂಡ್ ಹೋಲ್ಡಿಂಗ್ ಇನ್ಫಾರ್ಮೇಷನ್ ಇನ್ ಎಕ್ರೇಜ್. ಒಂದು ವೇಳೆ ಈ ಫ್ಯಾಮಿಲಿಯವರು
ನನಗೆ BPL ಕಾರ್ಡ್ ಇದೆ ಅಂತ ಇಲ್ಲಿ ಇನ್ಫಾರ್ಮೇಷನ್ ಇದೆ, ಆದರೆ ಇವರು ಹೊಲ ಎಷ್ಟು ಹೊಂದಿದ್ದಾರೆ ಅನ್ನೋದನ್ನು ಕೊಟ್ಟಿಲ್ಲ. ಆದ ಕಾರಣ ನಾನು ಹೇಳ್ತೇನೆ ಈಗ ಲ್ಯಾಂಡ್ ಹೋಲ್ಡಿಂಗ್ ಟೋಟಲ್ ಎಕ್ರೇಸ್ 00 ಹಾಕ್ತೇನೆ, ಯಾಕಂದರೆ ಅವರು ಹೊಲ ಗದ್ದೆಯನ್ನು ಹೊಂದಿಲ್ಲ. ಎಲ್ಲ 00 ಹಾಕಿ ಒಂದು ವೇಳೆ ಹೊಂದಿದ್ರು ಅಂದರೆ ನೀವು ಇಲ್ಲಿ ಇನ್ಫಾರ್ಮೇಷನನ್ನು ಟೋಟಲ್ 5 ಎಕರೆ ಹಾಕಿದಾಗ ಉಳಿದ ಬ್ಯಾರನ್ ಲ್ಯಾಂಡ್ ಅಥವಾ ನೀರಾವರಿ ಲ್ಯಾಂಡ್ ಅಥವಾ ಇರಿಗೇಟೆಡ್ ಲ್ಯಾಂಡ್ ಇಲ್ಲಿ ಎಲ್ಲವುಗಳನ್ನು ಕೂಡಿಸಿ ಲಾಸ್ಟ್ ಟೋಟಲ್ 5 ಎಕರೆ ಬರಬೇಕು. ಅದು ಹೀಗೆ ಮಾಡಿ ಅದನ್ನು ತೋರಿಸ್ಬೇಕು. ಅನಂತರ 9ನೇ ವಿವರಣೆಯನ್ನು ಕೇಳ್ತಾ ಇದ್ದಾನೆ. ಅಗ್ರಿಕಲ್ಚರಲ್ ಇನ್ಪುಟ್ಸ್ ಏನು ಕೇಳ್ತಾನೆ? ಡು ಯೂಸ್ ದ ಕೆಮಿಕಲ್ ಫರ್ಟಿಲೈಸರ್ಸ್? ಎಸ್, ಕೆಮಿಕಲ್ ಫರ್ಟಿಲೈಸರ್ಗಳನ್ನು ಯೂಸ್ ಮಾಡ್ತೀರಾ ಅಥವಾ ಇಲ್ಲ ಅಂತ ಕೇಳ್ತಾನೆ. ನಾವು ಎಸ್ ಅಂತ ತೋರಿಸೋಣ. ಇಫ್ ಎಸ್ ಫರ್ಟಿಲೈಸರ್ಸ್ ಯೂಸ್ kg ಆರ್ ಎಕರೆ ಅಂತ ಕೇಳ್ತಾನೆ. ಇಲ್ಲಿ ನಾನು ಹೊಲ ಇಲ್ಲ ಅಂದ ತಕ್ಷಣ ಫರ್ಟಿಲೈಸರ್ಸನ್ನು ಹೇಗೆ ಹೇಳಲಿ ಅನ್ನೋ ಕ್ವಶನ್ ಬರುತ್ತೆ. ಆದ ಕಾರಣ ನಾನು ಅಲ್ಲಿ ತೋರಿಸಿಲ್ಲ, ಇಲ್ಲಿ ನೋ ಅಂತ ತೋರಿಸ್ಬಿಡ್ತೇನೆ, ಯಾಕಂದರೆ ಅವ್ರ ಗದ್ದೆ ಹೊಲ ಏನೂ ಇಲ್ಲ. ಡು ಯು ಯೂಸ್ ದ ಕೆಮಿಕಲ್ ಇನ್ಸೆಕ್ಟಿಸೈಡ್ಸ್? ಎಸ್ ಅನ್ಬಹುದು, ಮನೆಯಲ್ಲಿ ಯೂಸ್ ಮಾಡ್ತೀವಿ ಅಂತ. ಎಷ್ಟು ಅಂತ ಕೇಳಿದಾಗ ಏನು ಹೇಳಲಿ? ಅಲ್ಲಿ ನಾನು ಒಂದು 250 ಗ್ರಾಮ್ ಅಂತ ಹಾಕಬೇಕಾಗತ್ತೆ, ಅಥವಾ 1 kg ಅಂತ ತೋರಿಸ್ತೇನೆ. ಡು ಯು ಯೂಸ್ ದ ಕೆಮಿಕಲ್ ವೀಡ್ ಸೀಡ್ಸ್? ಯಾವ ಹೊಲ ಇಲ್ಲ, ಏನು ಮಾಡಲಿ ಯೂಸ್ ಮಾಡಿ. ಡು ಯು ಯೂಸ್ ದ ಆರ್ಗ್ಯಾನಿಕ್ ಮ್ಯಾನ್ಯೂರ್? ನೋ. ದೆನ್ ಇರಿಗೇಷನ್, ಕೆನಾಲ್, ಟ್ಯಾಂಕ್, ಬೋರ್ವೆಲ್, ರಿವೇರ್, ಅದರ್ ಆರ್ ನನ್. ಸೊ ಇಲ್ಲಿ ನಾವು ನೀರನ್ನು ಹೊಲಗದ್ದೆಗೆ ಹೇಗೆ ಯೂಸ್ ಮಾಡ್ತೇವೆ? ನನ್ ಅಂತ ಹಾಕ್ತೇನೆ, ಯಾಕೆಂದರೆ ಹೊಲನೇ ಇಲ್ಲ ಅವ್ರದ್ದು. ನೆಕ್ಸ್ಟ್ ಒನ್ ಈಸ್ ಅಗ್ರಿಕಲ್ಚರಲ್ ಪ್ರೊಡ್ಯೂಸಸ್ ಇನ್ ನಾರ್ಮಲ್ ಇಯರ್ 5. ಸೊ ಹಿಯರ್ ಈಗೇನು ಮಾಡಬೇಕಂದ್ರೆ ಅವರ ಒಂದು ಗದ್ದೆಯಲ್ಲಿ ಏನನ್ನು ಬೆಳೆದಿದ್ದಾರೆ ಅನ್ನೋದು ಕೇಳ್ತಾ ಇದ್ದಾನೆ. ಅವ್ರ ಗದ್ದೆನೇ ಇಲ್ಲ, ಈಗ ಏನು ಮಾಡೋದು ಒಂದು ಕ್ವಶನ್ ಬಂದಾಗ ನಾವು ಲಾಸ್ಟಿಗೆ ಹೋಗೋಣ. ಏನಾದರೂ ಬೇರೆ ನನ್ನ ಅಥವಾ ಅದರ್ ಏನಾದರೂ ಹಾಕಿದರೆ ನೋಡೋಣ. ಅದರ್ ಅಂತ ಒಂದಿದೆ, ಅದರನ್ನು ಸಿಲೆಕ್ಟ್ ಮಾಡ್ಕೊಂಡು ಬಿಟ್ಬಿಡೋಣ. ಹೆಚ್ಚು ವಿವರಣೆಯನ್ನು ಕೊಡೋದು ಬೇಡ. ಏರಿಯಾ ಅಂಡರ್ ದ ಕ್ರಾಪ್ 0. ನೆಕ್ಸ್ಟ್ ಲೈವ್ ಸ್ಟಾಕ್, ದನ ಕರುಗಳು, ಆಕಳುಗಳು, ಆಡುಗಳು ಅಥವಾ ಕುರಿಗಳು ಇದ್ದರೆ ಅದರ ವಿವರಣೆಯನ್ನು ಕೇಳ್ತಾ ಇದ್ದಾನೆ. ಇಲ್ಲಿ ಕವುಗಳು ಎಷ್ಟಿದ್ದಾವೆ ಅಂತ ಕೇಳ್ತಾನೆ, ನಾನು 00 ಹಾಕ್ತೇನೆ. ಎಮ್ಮೆ ಎಷ್ಟು ಕೇಳ್ತಾ ಇದ್ದಾನೆ? 2 ಅಂತ ಹಾಕ್ತೇನೆ. ಅನಂತರ ಗೋಟ್ಗಳು ಕೇಳ್ತಾನೆ, ಗೋಟುಗಳು ಇಲ್ಲ. ಅನಂತರ ಕಾಲ್ಸ್ ಇಲ್ಲ. ಅನಂತರ ಬುಲಕ್ಸ್ ಅಂತ ಕೇಳ್ತಾನೆ, ಅವು ಇಲ್ಲ. ನಂಬರ್ ಆಫ್ ಪೋಲ್ಟ್ರಿ, ನೋ. ಡಕ್ಸ್ ಇಲ್ಲ. ಅದರ್ ಮೆನ್ಷನ್ 0. ಸಿಲೆಕ್ಟ್ ದ ಲೈವ್ ಸ್ಟಾಕ್ಸ್. ಲೈವ್ ಸ್ಟಾಕ್ಸ್ ಶೆಲ್ಟರ್ ಪಕ್ಕ. ಈ ಒಂದು ಆಕಳುಗಳಿಗೆ, ಎಮ್ಮೆಗಳಿಗೆ ಗೊಟ್ಟಿಗೆ ಇರುತ್ತೆ ಅಲ್ಲ, ಅದು ಕಟ್ಟಲಿಕ್ಕೆ ಹೆಂಚದಿದೆ, RCC ಇದೆ, ಕಚ್ಚಾ ಇದೆ ಅಥವಾ ಓಪನ್ ಇದೆ ಅಂತ ಕೇಳ್ತಾನೆ. ನಾನು ಕಚ್ಚಾ ಅಂತ ತೋರಿಸ್ತೇನೆ. ಅನಂತರ ಎವರೇಜ್ ಡೈಲಿ ಪ್ರೊಡಕ್ಷನ್ ಆಫ್ ಮಿಲ್ಕ್ ಅಂತ ಕೇಳ್ತಾ ಇದ್ದಾನೆ. 2 ಎಮ್ಮೆಗಳಿದ್ದಾವೆ. ನಾನು ಮುಂಜಾನೆ 2 ಲೀಟ್ರು, ಸಂಜೆಗೆ 2 ಲೀಟ್ರು ಅಂತ ನಾನು 5 ಲೀಟರ್ ಅಂತ ಕನ್ಸಿಡರ್ ಮಾಡಿ ತೋರಿಸ್ತಾ ಇದ್ದೇನೆ. ಆ್ಯನಿಮಲ್ ವೇಸ್ಟನ್ನು ಒಂದು ಡಂಗದಲ್ಲಿ 8 kg ಆಗುತ್ತೆ ಒಂದು ಎಮ್ಮೆಯಿಂದ. ನಾನು 2 ಎಮ್ಮೆಗಳನ್ನು ತೋರಿಸಿದ್ದೇನೆ ಅಂದ ತಕ್ಷಣ 3 kg 6 kg ಆಗಿ ತೋರಿಸ್ತೇನೆ. ಅನಂತರ ಮೇಜರ್ ಪ್ರಾಬ್ಲಮ್ಸ್ ಇನ್ ವಿಲೇಜ್, ಆ ಒಂದು ಹಳ್ಳಿಯಲ್ಲಿ ಏನು ಪ್ರಾಬ್ಲಮ್ ಇದೆ ಅಂತ ಕೇಳುತ್ತೆ. ಅದಕ್ಕಾಗಿ ಅಲ್ಲಿ ನೀರಿನ ಸಮಸ್ಯೆಯನ್ನು ಹಾಕ್ಬೋದು, ರಸ್ತೆ ಸಮಸ್ಯೆಯನ್ನು ಹಾಕ್ಬೋದು, ಹಾಸ್ಪಿಟಲ್ ಸಮಸ್ಯೆಯನ್ನು ಹಾಕ್ಬೋದು. ನೀವು ನಿಮಗೆ ತಿಳಿದ ರೀತಿಯಲ್ಲಿ ಹಾಕಿ. ನಾನು ಹಾಕ್ತಾ ಇದ್ದೇನೆ ನೀರಿನ ಸಮಸ್ಯೆ ಬಗ್ಗೆ. ವಾಟರ್ ಪ್ರಾಬ್ಲಮ್ ಇನ್ ಏಪ್ರಿಲ್. ಓಕೆ. ಅನಂತರ ಪಾಸಿಬಲ್ ಸಜೆಷನ್ ಬೈ ವಿಲೇಜರ್ಸ್. ಪಾಸಿಬಲ್ ಸಜೆಷನ್ ಬೈ ವಿಲೇಜರ್ಸ್ ಅಂದರೆ ವಿಲೇಜ್, ಆ ಹಳ್ಳಿಯಲ್ಲಿ ಏನು ಅಗತ್ಯ ಇದೆ ಅಂದರೆ ನಾನು ಹಾಸ್ಪಿಟಲ್ ಅಂತ ಹಾಕ್ತೇನೆ. ನೀವು ನಿಮಗೆ ಬೇಕಾದ ರೀತಿಯಲ್ಲಿ ಹಾಕಿ, ಆದರೆ ಆ ಹಳ್ಳಿಗೆ ಏನು ಬೇಕು ಅನ್ನೋದನ್ನು ಸಜೆಸ್ಟ್ ಮಾಡಬೇಕು. ನೇಮ್ ಆಫ್ ದ ಸಿಗ್ನೇಚರ್, ಇಲ್ಲಿ ಈಗ ನಾನೇ ಫಾರ್ಮ್ ತುಂಬ್ತಾ ಇದ್ದೇನೆ ಅಂದ ತಕ್ಷಣ ನನ್ನ ಹೆಸರನ್ನು ಹಾಕ್ತಾ ಇದ್ದೇನೆ. ಪಾರ್ಶ್ವ NATHS ಉಪಾಧ್ಯಾಯ. ಓಕೆ. ಫೈನಲ್ ಸಬ್ಮಿಷನ್ ಅಂದಾಗ ಇಲ್ಲಿ ಏನಾದರೂ ನೀವು ಫಾರ್ಮನ್ನು ಸರಿಯಾಗಿ ತುಂಬಲಿಲ್ಲ, ಬಿಟ್ಟಿದ್ರಿ ಅಂದರೆ ಫಾರ್ಮ್ ಸಬ್ಮಿಟ್ ಆಗಲ್ಲ. ಆದ ಕಾರಣ ಇಲ್ಲಿ ಒಂದು ವಿಂಡೋ ಬ್ಲೂ ಕಲರ್ ಬ್ಲಿಂಕ್ ಆಗ್ತಾ ಇದೆ, ಇದನ್ನು ತುಂಬಬೇಕು ಅಂತ. ಏನು ತುಂಬಬೇಕು ನಾವು? ಡಿಸ್ಟನ್ಸ್ ಆಫ್ ದ ಕಿಲೋಮೀಟರ್. ನೀರನ್ನು ಎಷ್ಟು ಕಿಲೋಮೀಟರ್ ಮೇಲೆ ತರ್ತೀರಿ? ಡಿಸ್ಟನ್ಸ್ ಇನ್ ಕಿಲೋಮೀಟರ್, ನೋ ಡಿಸ್ಟನ್ಸ್. ಓಕೆ. ಈಗ ನಾನು ಎಲ್ಲ ಮಾಡಿದ್ದೇನೆ. ಇನ್ನು ಮತ್ತೇನಾದರೂ ಪ್ರಾಬ್ಲಮ್ ಇದ್ದರೆ ಮತ್ತೆ ಫಾರ್ಮ್ ಸಬ್ಮಿಟ್ ಆಗಲ್ಲ. ನೋಡೋಣ. ಎಸ್, ಫೈನಲ್ ಸಬ್ಮಿಷನ್ ಡನ್. ಸೊ ಹೀಗೆ ನಾವು ಫಾರ್ಮನ್ನು
ಗ್ರೀನ್ ಆಗಿ ಸಬ್ಮಿಷನ್ ಆಗುವವರೆಗೆ ಅದನ್ನು ಟ್ರೈ ಮಾಡ್ತಾ ಸಬ್ಮಿಟ್ ಮಾಡಬೇಕು. ಇಲ್ಲಿಗೆ ಒಂದು ಕುಟುಂಬದ ವಿವರಣೆಯನ್ನು ಮಾತ್ರ ನಾನು ಸಬ್ಮಿಟ್ ಮಾಡಿತಾ ಇದ್ದೀನಿ. ಹಾಗೆ ನಿಮಗೆ ಕೊಟ್ಟಂತಹ ಚಾರ್ಟ್ಗಳ ಪ್ರಕಾರ ನೀವು ನಿಮ್ಮ ವಿವರಣೆಯನ್ನು ಸಬ್ಮಿಟ್ ಮಾಡಬೇಕು. ತಿಳಿಲಿಲ್ಲ ಅಂದರೆ ನನಗೆ ಕಾಲ್ ಮಾಡಿ.